ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸೂಪರ್ ಆಗಿದ್ದೀನಿ. ಕಲಾ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿಸಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬರಿಂದ ನಮಗೆ ಒಂದು ಮೋಟಿವೇಶನ್ ಆಗುತ್ತೆ, ಅಂದರೆ ಉತ್ತೇಜನ ಸಿಗುತ್ತೆ. ಇನ್ನು ಈ ಥರದ ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಒಂದು ಉತ್ತೇಜನ ಸಿಗುತ್ತೆ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ ನಾನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನಪ್ಪಾ ಅಂತಂದರೆ ಒಂದು ಚಕ್ರತೀರ್ಥ ಕಲ್ಯಾಣಿ ಅಂತ ಇದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂಥದ್ದು. ನೀವು ಹಳೆ ಕಾಲದ ವಿಡಿಯೋಗಳನ್ನ ಅಂದರೆ ನಾವು ಮಾಡಿರೋದು ಅಂದರೆ ಆಗಿನ ಕಾಲದ ಒಂದು ದೇವಸ್ಥಾನಗಳನ್ನ ನಾನು ತುಂಬ ವಿಡಿಯೋಗಳನ್ನ ಮಾಡಿದ್ದೀನಿ ಹೊಯ್ಸಳರದ್ದು. ನೋಡಿ, ನನ್ನ ಡಿಸ್ಕ್ರಿಪ್ಷನಲ್ಲೆಲ್ಲ ಲಿಂಕ್ ಹಾಕಿರ್ತೀನಿ. ಬಟ್ ಅವನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಬಟ್ ಯಾರು ಸಂರಕ್ಷಣೆಗೆ ಯಾರು ತಲೆ ಹಾಕ್ತಾ ಇಲ್ಲ ಅನ್ನೋದೇ ಒಂದು ಬೇಸರದ ಸಂಗತಿ. ಅದು ನನ್ನ ವಿಡಿಯೋ ಮುಖಾಂತರ ಅವ್ರಿಗಾದರೂ ತಲುಪಲಿ, ನಮ್ಮ ಸರ್ಕಾರಕ್ಕಾದರೂ ತಲುಪಲಿ. ಅದನ್ನು ನೋಡಿಬಿಟ್ಟು ಸ್ವಲ್ಪ ಸಂರಕ್ಷಣೆ ಮಾಡಲಿ, ಮುಂದಿನ ಪೀಳಿಗೆಗೆ ಇದನ್ನು ನೋಡುವಂತಹ ಒಂದು ಭಾಗ್ಯ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟು ನೀವು ತಿಪ್ಪೇನಹಳ್ಳಿ ಅಂತ ಕೇಳ್ಬಿಟ್ಟು ಅಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಇರುತ್ತೆ. ಅದ್ರ ಪಕ್ಕದಲ್ಲೇ ಒಂದು 100 ಮೀಟರ್ ಬಂದರೆ ನಿಮಗೆ ಇದು ಒಂದು ಕೊಳ ಸಿಗುತ್ತೆ. ಸ್ನೇಹಿತರೆ, ತುಂಬ ಅದ್ಭುತವಾದಂಥ ಕೊಳ. ಬನ್ನಿ ಒಳಗಡೆ ಹೋಗೋಣ, ನೋಡ್ಕೊಂಬರೋಣ. ಸ್ನೇಹಿತರೆ, ಲಾಕ್ ಆಗಿದೆ ನೋಡಿ. ಸ್ನೇಹಿತರೆ, ಎಲ್ಲ ಗಿಡಗಳೆಲ್ಲ ಬೆಳ್ಕೊಂಡು ತುಂಬ ಒಂದು ದುಸ್ಥಿತಿಯಲ್ಲಿ ಇರುವಂತಹ ಒಂದು ಕಲ್ಯಾಣಿ ಅಂತಂದೇ ಹೇಳ್ಬೋದು. ನೋಡಿ ಎಷ್ಟು ಸುಂದರವಾಗಿದೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಲಾಸ್ಟ್ ಟೈಮ್ ಯಾವುದೋ ಒಂದು ಇದರಲ್ಲಿ ನಾನು ನ್ಯೂಸ್ ಚಾನಲಲ್ಲಿ ಯಾವುದ್ರಲ್ಲೋ ನೋಡಿದೆ ಸ್ನೇಹಿತರೆ. ಇದನ್ನು ಬಂದು ಕ್ಲೀನ್ ಮಾಡ್ತಾ ಇದ್ರು. ಬಟ್ ಕ್ಲೀನ್ ಒನ್ ಟೈಮ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಬಟ್ ನೆಕ್ಸ್ಟ್ ಅದನ್ನು ಪ್ರೋಸೆಸ್ ಏನು ಮಾಡ್ಕೋಬೇಕು, ಸರ್ಕಾರಗಳೇ ಆಗಲಿ ಯಾವುದಾಗಲಿ, ಈ ಕಡೆ ಒಂದು ಮುಜರಾಯಿ ಇಲಾಖೆ ಆಗಲಿ, ಈ ಕಡೆ ಗಮನ ಹರಿಸ್ಬಿಟ್ಟು ಈ ಗಿಡ ಗಂಟೆಗಳನ್ನ ತೆಗೆದುಬಿಟ್ಟು ನೀಟಾಗಿ ಒಂದು ಮೇಂಟೈನ್ ಮಾಡಿದರೆ ಒಂದು ನೋಡೋರ್ಗೂ ಒಂದು ಚೆನ್ನಾಗಿರುತ್ತೆ. ಮತ್ತು ಹಳೆ ಕಾಲದಪ್ಪ ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದದ್ದು ಅನ್ನೋ ಒಂದು ಇದರಿಂದ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ನನಗೆ. ಸ್ನೇಹಿತರೆ ನೋಡಿ, ಎಷ್ಟು ಈ ತರಹದ ಒಂದು ಕಲ್ಯಾಣಿನ ನಾನು ನೋಡೇ ಇಲ್ಲ ಸ್ನೇಹಿತರೆ. ಹೇಳ್ಬೇಕಂತಂದ್ರೆ ಬರೀ ಅಲ್ಲೇನಂದ್ರೆ ತುಂಬಾ ಕೆತ್ತನೆಗಳು ತುಂಬ ಇರುತ್ತೆ. ಹೊಯ್ಸಳರದಲ್ಲಿ ಹೇಳ್ಬೇಕಾ, ನಾವು ಶಿಲ್ಪಕಲೆಯನ್ನ ಇಡೀ ನಮ್ಮ ದೇಶಕ್ಕೆ ತೋರಿಸಿಕೊಂಡಂತ ಒಂದು ರಾಜವಂಶ ನಮ್ದು ಹೊಯ್ಸಳರ ರಾಜವಂಶ. ಅದರಲ್ಲಿ ಹೇಳ್ಬೇಕಾ, ಅವರು ಒಂದು ಶಿಲ್ಪಕಲೆ ಅಂತೂ ತುಂಬಾ ಅದ್ಭುತವಾದಂತಹ ಒಂದು ಶಿಲ್ಪಕಲೆ ಇರುತ್ತೆ ಸ್ನೇಹಿತರೆ. ಬಟ್ ಇದು ಕಲ್ಲಿನಿಂದನೇ ನಿರ್ಮಾಣವಾಗಿದ್ದು. ಬಟ್ ಯಾವುದೇ ಒಂದು ಕೆತ್ತನೆ ಇಲ್ಲ ಇದಕ್ಕೆ. ಬಟ್ ಆದ್ರೂ ಸುಂದರವಾಗಿದೆ. ಒಂದು ರೌಂಡ್ ಆಗಿ ವೃತ್ತಾಕಾರದಲ್ಲಿರುವಂಥದ್ದು. ಇದಕ್ಕೆ ಚಕ್ರತೀರ್ಥ ಕಲ್ಯಾಣಿ ಅಂತಂದು ಹೇಳಿ ಕರೀತಾರೆ ಸ್ನೇಹಿತರೆ. ಇದನ್ನೇನಾದ್ರೂ ನೀವು ನೋಡ್ಬೇಕು ಅಂತಂದ್ರೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬರಬೇಕು, ತಿಪ್ಪೇನಹಳ್ಳಿ ಗ್ರಾಮ. ಅಲ್ಲಿಂದ ನೀವು ಬಂದು ಒಂದು 100 ಮೀಟರ್ ಬಂದರೆ ಈ ಕಲ್ಯಾಣಿ ನಿಮಗೆ ಕಾಣುತ್ತೆ. ಬಟ್ ತುಂಬ ಅದ್ಭುತವಾದಂತಹ ಕಲ್ಯಾಣಿ. ಬಟ್ ನೋಡಿ, ನೀರೆಲ್ಲ ತುಂಬ ಕ್ಲೀನಾಗಿದೆ. ಬಟ್ ಮೇಂಟೈನ್ ಮಾಡಬೇಕು. ಬಟ್ ಮಾಡಿಲ್ಲ ಸ್ನೇಹಿತರೆ. ಅದು ಒಂದೇ ಬೇಸರದ ಸಂಗತಿ ಅಂತಂದು ಹೇಳ್ಬೋದು ಸ್ನೇಹಿತರೆ. ನೋಡಿ, ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಚಕ್ರತೀರ್ಥ ಕಲ್ಯಾಣಿ. ನಾನು ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಇವಾಗ ಚಕ್ರತೀರ್ಥ ಕಲ್ಯಾಣಿನ 360 ಡಿಗ್ರಿಯಲ್ಲಿ ತೋರಿಸ್ತೀನಿ, ಯಾವ ರೀತಿ ಕಾಣುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ.